ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ಇವತ್ತು ಸಗಣಿಯ ಗೊಬ್ಬರವನ್ನು ಗಿಡಗಳಿಗೆ ಯಾವುದೆಲ್ಲ ರೀತಿಯಲ್ಲಿ ನಾವು ಬಳಸ್ಬೋದು ಅಂತ ನೋಡೋಣ. ಯಾರೆಲ್ಲ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಅಂಥವರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋಯಿಂದ ಯಾರಿಗಾದರೂ ಉಪಯೋಗ ಆಗುತ್ತೆ ಅನ್ನೋದಾದರೆ ಅಂಥವ್ರಿಗೆ ದಯವಿಟ್ಟು ಶೇರ್ ಮಾಡಿ. ವಿಡಿಯೋಗಳಲ್ಲಿ ಒಳ್ಳೆಯ ಗಾರ್ಡನ್ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ. ಹಾಗೆ ನಿಮಗೆ ಯಾವುದಾದ್ರು ಇಂಥದ್ದೇ ಪರ್ಟಿಕ್ಯುಲರ್ ವಿಚಾರದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಅಂಥವರು ನನಗೆ ಕಾಮೆಂಟಲ್ಲಿ ತಿಳಿಸಿ ಕೊಡುವಂತಹ ಪ್ರಯತ್ನವನ್ನು ನಾನು ಖಂಡಿತ ಮಾಡ್ತೇನೆ. ಬನ್ನಿ, ಇವತ್ತು ಸಗಣಿ ಗೊಬ್ಬರವನ್ನು ಗಿಡಗಳಿಗೆ ಯಾವುದೆಲ್ಲ ರೂಪದಲ್ಲಿ ನಾವು ಕೊಡ್ಬೋದು ಅಂತ ನೋಡೋಣ. ಹಾಗೆ ವಿಡಿಯೋ ನೋಡುವಾಗ ಹೈಪ್ ಪಾಯಿಂಟನ್ನು ಕೊಡೋದನ್ನು ದಯವಿಟ್ಟು ಯಾರೂ ಮರಿಬೇಡಿ. ಹೈಪ್ ಪಾಯಿಂಟನ್ನು ಕೊಟ್ಟು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹಿಂದೆ ನಮ್ಮ ಹಿರಿಯರು ಮನೆಯಲ್ಲಿ ಎರಡೆರಡು ಹಸು ಕರು ಅಂತ ಇಟ್ಕೊಂಡಿರ್ತಿದ್ರು, ಎತ್ತುಗಳು ಅಂತ ಇರ್ತಿತ್ತು. ಹಾಗಾಗಿ ಆರಾಮಾಗಿ ಅವ್ರಿಗೆಲ್ಲ ಈ ರೀತಿ ಧರಣಿ ಇರ್ಬೋದು ಅಥವಾ ಸಗಣಿ ಇರ್ಬೋದು ಆರಾಮಾಗಿ ಸಿಗ್ತಿತ್ತು. ಬಟ್ ನಮಗೆ ಇವಾಗ ಅಷ್ಟು ಆರಾಮಾಗಿ ಸಿಗಲ್ಲ. ನಾವೇನಿದ್ರು ನಮ್ಮ ಮನೆ ಮುಂದೆ ರೋಡ್ಗಳಲ್ಲಿ ಹಾಕಿರೋಂಥ ಕಡೆನೇ ಈ ರೀತಿ ಹೋಗಿ ಎತ್ಕೊಂಡು ಬರಬೇಕು. ಇಲ್ಲ ನಾವು ಯಾರಾದರೂ ಕೆಲಸದಮ್ಮಗಳ ಕೈಲಿ ಈ ರೀತಿ ತರಿಸ್ಕೊಂಡು ಇಟ್ಕೊಂಡು ಇದನ್ನು ಹಾಕುವಂತಹ ಸಂದರ್ಭದಲ್ಲಿ ನಾವು ಗಿಡಗಳಿಗೆ ಬಳಸಬೇಕಾಗತ್ತೆ. ಹೀಗೆ ಬಳಸೋದ್ರಿಂದ ನಮ್ಮ ಗಿಡಗಳಿಗೆ ಅತ್ಯುತ್ತಮವಾದ ಪೋಷಕಾಂಶಗಳನ್ನು ನಾವು ಒದಗಿಸ್ದಂಗಾಗುತ್ತೆ. ಹೀಗೆ ನಾವು ಹಾಗೆ ಬಂದಂತಹ ಗೊಬ್ಬರವನ್ನು ಡೈರೆಕ್ಟಾಗಿ ನಾವು ಗಿಡಗಳಿಗೆ ಹಾಕೋದಕ್ಕಾಗಲ್ಲ. ಈ ರೀತಿ ಒಣಗಿಸಿ ಕೂಡ ನಾವು ಗಿಡಗಳಿಗೆ ಹಾಕಬೇಕಾಗುತ್ತೆ. ಈ ಸಗಣಿಯನ್ನು ಸಾಮಾನ್ಯವಾಗಿ ನಾವು ನಮ್ಮ ಹಳ್ಳಿಗಳಲ್ಲಿ ನೋಡಿದ್ದೀವಿ. ಹಸು ಕರು ಅಥವಾ ಯಾವುದಾದ್ರು ಒಂದು ಸಗಣಿಯನ್ನು ಹಾಕಿದ ತಕ್ಷಣವೇ ನಾವು ಗಿಡಗಳಿಗೆ ಬಳಸೋದಕ್ಕಾಗಲ್ಲ. ಕಾರಣ ಏನಂದರೆ ಅದು ತುಂಬ ಬಿಸಿಯಾಗಿರುತ್ತೆ. ನೋಡಿ, ಸಾಮಾನ್ಯವಾಗಿ ಮುಟ್ಟಿದರೆ ಅನುಭವಕ್ಕೆ ಬರುತ್ತೆ, ಗೊಬ್ಬರ ಆಗಿರೋದಿಲ್ಲ. ಅದರಲ್ಲಿ ಒಳ್ಳೆಯ ಪೋಷಕಾಂಶಗಳು ಇರೋದಿಲ್ಲ ತಕ್ಷಣಕ್ಕೆ. ಹಾಗಾಗಿ ನಾವು ಸಗಣಿಯನ್ನು ಮೊದಲು ಪೋಷಕಾಂಶಯುಕ್ತ ಸಗಣಿ ಅಥವಾ ಗೊಬ್ಬರವನ್ನಾಗಿ ಮಾಡಬೇಕಾದ್ರೆ ನಾವು ಅದಕ್ಕೆ ಸಮಯವನ್ನು ಕೊಡಬೇಕಾಗತ್ತೆ. ಇದು ಹೊಸ ಸಗಣಿಯಲ್ಲಿ ಅಷ್ಟೊಂದು ಪೋಷಕಾಂಶಗಳು ಒಳ್ಳೆಯ ಬ್ಯಾಕ್ಟೀರಿಯಾಗಳು ಇರೋದಿಲ್ಲ. ಹಾಗಾಗಿ ನಾವು ಸಗಣಿಯನ್ನು ಒಣಗಿಸಿ ಇದ್ರ ಜೊತೆ ನಾವು ಕೆಲವೊಂದು ಮಿಕ್ಸ್ ಮಾಡಿ ನಂತರ ನಾವು ಗಿಡಗಳಿಗೆ ಕೊಡಬೇಕಾಗತ್ತೆ. ಇಲ್ಲ ಅಂದರೆ ಲಿಕ್ವಿಡ್ ಮಾಡಿ ಸಗಣಿಯನ್ನು ಈ ರೀತಿ ಹಸಿ ಸಗಣಿಯನ್ನು ನಾವು ಲಿಕ್ವಿಡ್ ಮಾಡಿ ಕೊಡಬೇಕಾಗತ್ತೆ. ಬನ್ನಿ, ಇವತ್ತು ಯಾವ್ಯಾವ ರೀತಿಯಲ್ಲಿ ನಾವು ಸಗಣಿಯನ್ನು ಗಿಡಗಳಿಗೆ ಕೊಡ್ಬೋದು ಅಂತ ನೋಡೋಣ. ಮೊದಲಿಗೆ ನಾನು ತೋರಿಸ್ತಾ ಇರೋದು, ಹೀಗೆ ನಾವು ಗಿಡದ ಬುಡಕ್ಕೆ ಈಗ ಡೈರೆಕ್ಟಾಗಿ ಈ ರೀತಿ ಒಣಗಿದ ಸಗಣಿಯನ್ನು ಪುಡಿ ಮಾಡಿ ಗಿಡದಲ್ಲಿ ಯಾವುದೇ ರೀತಿಯ ಕಳೆ ಇಲ್ಲದಂತೆ ಎಲ್ಲವನ್ನು ಶೋಧಿಸಿ ನಾವು ಗಿಡದ ಮಣ್ಣನ್ನು ಲೂಸ್ ಮಾಡಿ ಹೀಗೆ ನಾವು ಸಗಣಿಯನ್ನು ಕೊಡಬೇಕಾಗುತ್ತೆ. ಮಣ್ಣನ್ನು ಲೂಸ್ ಮಾಡೋದ್ರಿಂದ ನಾವು ಮಣ್ಣಿಗೆ ಹಾಕಿದಂತಹ ಫರ್ಟಿಲೈಸರು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಮಣ್ಣಿಗೆ ಸಹಾಯ ಆಗುತ್ತೆ. ಹೀಗೆ ಲೂಸ್ ಮಾಡಿಕೊಳ್ಬೇಕು. ಅದಕ್ಕೆ ಯಾವಾಗಲೂ ನಾವು ಪಾಟಿಗೆ ಮಣ್ಣನ್ನು ತುಂಬಿಸುವಾಗ ಈ ರೀತಿ ಸ್ವಲ್ಪ ಜಾಗ ಬಿಟ್ಟು ಮಣ್ಣನ್ನು ತುಂಬಿಸ್ಬೇಕು. ಆಗ ನಾವು ಈ ರೀತಿ ಮೇಲಿಂದ ಫರ್ಟಿಲೈಸರ್ಗಳನ್ನ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ರೀಪಾಟ್ ಮಾಡುವಾಗ ಅಥವಾ ಪಾಟ್ಗಳಿಗೆ ಗಿಡ ಹಾಕುವಾಗ ನಾವು ಇಷ್ಟೊಂದು ಜಾಗವನ್ನು ಬಿಟ್ಕೊಳ್ಬೇಕಾಗತ್ತೆ. ನೋಡಿ, ಈ ಪಾಟ್ಗೆ ನಾವು ನೀರನ್ನ ಹಾಕಿಲ್ಲ, ಚೆನ್ನಾಗಿ ಡ್ರೈ ಮಾಡಿದ್ದೀವಿ ಪಾಟ್ನ. ಈ ರೀತಿ ಡ್ರೈ ಮಾಡಿ ನಂತರ ನಾವು ಈ ಗಿಡಗಳಿಗೆ ಫರ್ಟಿಲೈಸರ್ನ ಕೊಡಬೇಕು. ನಂತರ ಈಗ ಡ್ರೈ ಆಗಿ ಇರುವಂತಹ ಪಾಟ್ನ ಬುಡವನ್ನು, ಗಿಡದ ಬುಡವನ್ನು ನಾನು ಮೇಲ್ಭಾಗವನ್ನು ಎಲ್ಲವನ್ನು ಕ್ಲೀನ್ ಮಾಡಿದ್ದೀನಿ. ಯಾವುದೇ ರೀತಿ ಗಿಡಗಳು ಅಲ್ಲಿ ಇಲ್ಲ. ಈಗ ನಾನು ಈ ಸಗಣಿ ಗೊಬ್ಬರವನ್ನು ಗಿಡದ ಬುಡದ ಸುತ್ತ ನಾನು ಹೀಗೆ ಕೊಡ್ತಾಯಿದ್ದೀನಿ. ಆದರೆ ಹೀಗೆ ಕೊಡೋದ್ರಿಂದ ನಮ್ಮ ಗಿಡಗಳಿಗೆ ನೇರವಾಗಿ ಪೋಷಕಾಂಶಗಳು ಸಿಕ್ಕಂಗಾಗ್ತವೆ. ಅಂದರೆ ನೇರವಾಗಿ ಸಿಗೋದ್ರಿಂದ ಗಿಡಗಳು ದಷ್ಟಪುಷ್ಟವಾಗಿ ಬೆಳೀತವೆ. ಹೀಗೆ ಹಾಕಿ ನಾವು ಹೀಗೆ ಬಿಡಬಾರ್ದು. ಇದರಲ್ಲಿ ಅನೇಕ ರೀತಿಯ ಪೋಷಕಾಂಶಗಳು ಇರೋದ್ರಿಂದ ಅವೆಲ್ಲವೂ ಬಿಸಿಲಿಗೆ ಒಣಗಿ ಹೋಗ್ಬೋದು, ಆವಿಯಾಗಿ ಹೋಗ್ಬೋದು. ನಾವು ನೀರು ಹಾಕಿದಾಗ ಈಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಾವು ಇದರ ಮೇಲ್ಭಾಗ ಸಗಣಿಯಲ್ಲಿರುವಂತಹ ಪೋಷಕಾಂಶಗಳು ಹಾಳಾಗದಂತೆ ನೋಡ್ಕೋಬೇಕು ಅಂದರೆ ನಾವು ಈ ರೀತಿ ಸಗಣಿಯ ಮೇಲೆ ಹೀಗೆ ಮಣ್ಣನ್ನು ಮುಚ್ಚಬೇಕಾಗುತ್ತೆ.
ಯಾವುದೇ ಫರ್ಟಿಲೈಸರ್ ಕೊಟ್ಟಾಗಲೂ ಸಾಮಾನ್ಯವಾಗಿ ಮಣ್ಣನ್ನು ಮುಚ್ಚಿ ಅದರ ಮೇಲೆ ಅಂತಲೇ ಹೇಳೋದು. ಯಾಕೆಂದರೆ ಈಗ ನೀವು ನೋಡಿದಂಗೆ ಸ್ವಲ್ಪ ಜಾಸ್ತಿ ಸಗಣಿಯನ್ನು ಹಾಕಿದ್ದೇನೆ ಈ ಗಿಡಕ್ಕೆ. ಹಾಗಾಗಿ ಅದು ತುಂಬ ದಿನಗಳ ಕಾಲ ಈ ಗಿಡಕ್ಕೆ ಪೋಷಕಾಂಶಗಳನ್ನು ಒದಗಿಸ್ಬೇಕಾಗಿರುತ್ತೆ. ನಾವು ನೀರು ಹಾಕಿದಾಗಲೆಲ್ಲ ಅದು ಕರಗಿ ತನ್ನಲ್ಲಿರುವ ಪೋಷಕಾಂಶಗಳನ್ನು ಗಿಡದ ಬೇರಿಗೆ ಅದು ಕೊಡಬೇಕಾಗುತ್ತೆ. ಹಾಗಾಗಿ ನಾನು ಇದರ ಮೇಲೆ ಮಣ್ಣನ್ನು ಮುಚ್ಚಿ ನಂತರ ನಾನು ಆಲ್ರೆಡಿ ಗಿಡದ ಪಾಟ್ನ ಮಣ್ಣು ಡ್ರೈ ಆಗಿದೆ, ಹಾಗಾಗಿ ನಾನು ಇದಕ್ಕೆ ನೀರನ್ನ ಕೊಡ್ತಾ ಇದ್ದೇನೆ. ಈಗ ನೀರು ಕೊಡೋದ್ರಿಂದ ಮಣ್ಣು ಮತ್ತು ಗೊಬ್ಬರ ಎರಡೂ ಚೆನ್ನಾಗಿ ಕಲೆತು ಗಿಡಕ್ಕೆ ಒಳ್ಳೆಯ ಪೋಷಕಾಂಶಗಳು ದೊರೆಯುವಂತೆ ಮಾಡುತ್ತೆ. ಬನ್ನಿ ಮುಂದಿನ ವಿಧಾನವನ್ನು ನೋಡೋಣ. ನನಗೆ ಇಷ್ಟೊಂದು ಸಗಣಿ ಸಿಕ್ಕಿದೆ, ಇದನ್ನು ನೀರಿನಲ್ಲಿ ನೆನೆಸೋದಕ್ಕೆ ಹಾಕ್ತಾಯಿದ್ದೀನಿ. ಇನ್ನೂ ಇದೆ, ಇದೆಲ್ಲ ನೆನೆಯಲಿ. ನಮ್ಮ ದಾಸವಾಳ ಗಿಡಗಳಿಗೆ ಫರ್ಟಿಲೈಸರ್ ಕೊಡೋದಿದೆ, ಎಲ್ಲ ಕಟ್ಟಿಂಗ್ ಮಾಡಿ ಅದಕ್ಕೋಸ್ಕರ ನೆನೆಸ್ತಾ ಇದ್ದೀನಿ ಈ ಫರ್ಟಿಲೈಸರ್ನ. ನೋಡಿ, ಸ್ವಲ್ಪ ಡ್ರೈ ಆಗಿರೋದ್ರಿಂದ ಸಗಣಿ ಮುಳುಗೋದೇ ಇಲ್ಲ ಒಳಗಡೆ. ನಾವೇ ಸ್ವಲ್ಪ ಹಿಂಗೆ ಚಿಮ್ಕಿ ಸರಿ ಮಾಡಿ ಇಡಬೇಕಾಗತ್ತೆ. ಡ್ರೈ ಆಗಿಬಿಟ್ರೆ ಹಿಂಗೇ, ಸಾಧ್ಯವಾದಷ್ಟು ಡ್ರೈಗಿಂತ ಸ್ವಲ್ಪ ಹಸಿ ಸಗಣಿಯನ್ನೇ ಕಲಸಿಕೊಟ್ರೆ ಉತ್ತಮ ಫಲಿತಾಂಶವನ್ನು ನೋಡ್ಬೋದು ಅಂತ ಹೇಳ್ತಾರೆ. ಅದಕ್ಕಾಗಿ ನಾನು ಸ್ವಲ್ಪ ಒಣಗಿಸೋಣ ಅಂತ ಇಟ್ಟಿದ್ದೆ, ಆಮೇಲೆ ಸ್ವಲ್ಪ ಹಸಿ ಇರುವಂಥ ಸಗಣಿಯನ್ನೇ ಕೊಡೋಣ ಅಂತ ನಾನು ನೆನೆಸ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ನೆನೆಯಲಿ ಒಂದು ನೈಟ್, ಆ ನಂತರ ನಾಳೆ ಗಿಡಕ್ಕೆ ಕೊಡೋಂಥ ಕೆಲಸ ಮಾಡ್ತೇನೆ. ನಾನಿಲ್ಲಿ ಸಗಣಿ ಗೊಬ್ಬರವನ್ನು ನೆನೆಸಿದ್ದೇನೆ. ಇದೊಂದು 2 ದಿನ ನೆನೆಸೋಣ ಅಂತ ರಾತ್ರಿ ಕೊಡೋಣ ಅಂದ್ಕೊಂಡೆ, ಬಟ್ ಆಮೇಲೆ ಇದೊಂದು 3 ಡೇಸ್ ನೆನೆಯಲಿ, ಗೊಬ್ಬರ ಸೆಟ್ ಆಗಲಿ ಅಂತೇಳಿ ಬಿಟ್ಟಿದ್ದೀನಿ. ಇಲ್ಲಿ ಇರುವಂತಹ ಈ ರೀತಿ ಗಟ್ಟಿ ಅಂಶಗಳಿರುತ್ತೆ ಸಗಣಿಯಲ್ಲಿ, ಅದನ್ನೆಲ್ಲ ಚೆನ್ನಾಗಿ ಈ ಥರ ಕಿವುಚಿ ನಾನು ಇದನ್ನು ರೆಡಿ ಮಾಡಿದ್ದೀನಿ. ಈಗ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಹಾಕುವಂತಹ ಸಮಯದಲ್ಲಿ ಇವೆಲ್ಲವೂ ನೀಟಾಗಿ ಫರ್ಟಿಲೈಸರ್ ಆಗಿ ಕರಗಿ ನಮಗೆ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ನಾನು ಆಲ್ರೆಡಿ ಇಷ್ಟೊತ್ತಿಗೆ ಇದನ್ನು ಒಂದು 2-3 ಸತಿ ಒಟ್ಟಿಗೆ ಒಂದೇ ಸರಿ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಸ್ವಲ್ಪ ಒಣಗಿಸ್ಬಿಟ್ಟಿದ್ದೆ ನಾನು ಸಗಣಿನ. ಸ್ವಲ್ಪ ಹಸಿ ಇತ್ತು, ಮೇಲ್ಭಾಗ ಒಣಗಿತ್ತು. ಇದಷ್ಟು ಈಸಿಯಾಗಿ ಏನು ಬಿಡೋದಿಲ್ಲ, ತುಂಬ ಗಟ್ಟಿ ಕೂಡ ಇರುತ್ತೆ, ಎಷ್ಟು ಸ್ಟ್ರಾಂಗ್ ಇರುತ್ತೆ ಗೊತ್ತಾ ಇದು. ಹಾಗಾಗಿ ನಾನು ಎಲ್ಲವನ್ನು ಬಿಡಿಸಿ ಇದನ್ನು ಇನ್ನೊಂದು ದಿನಗಳ ಕಾಲ ನೆನೆಯೋದಕ್ಕೆ ನಾನು ಹೀಗೆ ಬಿಡ್ತೀನಿ. ಇದನ್ನು ಚೆನ್ನಾಗಿ ಸೆಟ್ ಆಗಲಿ ಇದು ಅಂಥೇಳಿ. ಆನಂತರ ಗಿಡಗಳಿಗೆ ಇದನ್ನ ಫರ್ಟಿಲೈಸರ್ ಆಗಿ ಬಳಸ್ತೇನೆ. ಇಷ್ಟು ಗೊಬ್ಬರ ಸಗಣಿ ನಮ್ಮ ರೋಡಲ್ಲಿ ಸಿಕ್ಕಿತ್ತು. ಇದೆಲ್ಲ ಹಾಗೆ ರೆಡಿ ಮಾಡಿ ಇಟ್ಟಂತಹ ಸಗಣಿಯ ನೀರು ಈ ರೂಪವನ್ನು ತಾಳಿದೆ. ಈಗ ಇದಕ್ಕೆ ಸುಮಾರು 4 ದಿನಗಳಷ್ಟು ಟೈಮ್ ಆಗಿದೆ. ಈಗ ಇದನ್ನು ನಾವು ಇದರ ಜೊತೆ ಇನ್ನಷ್ಟು ಬಿಳಿಯ ನೀರನ್ನು ಸೇರಿಸಿ ಗಿಡಗಳಿಗೆ ಕೊಡೋಣ. ಹೀಗೆ ತಯಾರಾದ ಲಿಕ್ವಿಡನ್ನು ನಾನು ಒಳ್ಳೆಯ ನೀರಿನ ಜೊತೆ ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿರುತ್ತೆ. ಬಿಳಿ ನೀರಿನ ಜೊತೆ ಆ್ಯಡ್ ಮಾಡಿ ನಾನು ಈ ಫರ್ಟಿಲೈಸರ್ನ ಗಿಡಗಳಿಗೆ ಕೊಡ್ತೇನೆ. ಹೀಗೆ ಲಿಕ್ವಿಡ್ ಮಾಡಿ ಫರ್ಟಿಲೈಸರ್ ಮಾಡಿ ಸಗಣಿ ಗೊಬ್ಬರವನ್ನು ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳಿಗೆ ನೇರ ಪೋಷಕಾಂಶಗಳು ದೊರೆತಂತಾಗುತ್ತೆ. ಈ ಫರ್ಟಿಲೈಸರ್ನ ಎಲ್ಲ ರೀತಿಯ ಗಿಡಗಳಿಗೂ ಕೂಡ ನಾವು ಕೊಡಬಹುದು. ಈಗ ನಾವು ಹಸಿ ಸಗಣಿಯನ್ನು ಲಿಕ್ವಿಡ್ ಮಾಡಿ ನೆನೆಸಿ ಒಂದು 3-4 ದಿನಗಳ ಕಾಲ ಇಟ್ಟು ಕೊಡೋದ್ರಿಂದ ಈ ಗೊಬ್ಬರದಲ್ಲಿ ಒಳ್ಳೆಯ ಜೀವಾಣುಗಳು ಉತ್ಪತ್ತಿಯಾಗಿರುತ್ತೆ. ಇದು ಯಾವುದೇ ರೀತಿ ಗಿಡಗಳಿಗೂ ತೊಂದರೆಯನ್ನು ಮಾಡೋದಿಲ್ಲ. ಈ ಗೊಬ್ಬರ ಮತ್ತು ಗಿಡಗಳ ರಕ್ಷಣೆಯನ್ನು ಮಾಡುತ್ತೆ. ಮಣ್ಣಿನ ಫಲವತ್ತತೆಯನ್ನು ಕೂಡ ಈ ಗೊಬ್ಬರ ಕಾಪಾಡುತ್ತೆ. ಈ ಗೊಬ್ಬರಗಳನ್ನು ಕೊಡುವಾಗ
ನಾವು ಹಾಕುವಂತಹ ನೀರು ಪಾಟಿಂದ ಸಾಧ್ಯವಾದಷ್ಟು ಆಚೆ ಹೋಗದಂತೆ ನೋಡಿಕೊಂಡು ಹಾಕೋದು ಒಳ್ಳೆಯದು. ಬಟ್ ಅಷ್ಟೆಲ್ಲ ನಾವು ಕೇರ್ ತೊಗೊಂಡು ಮಾಡೋಕ್ಕಾಗಲ್ಲ ಇಷ್ಟೊಂದು ಗಿಡಗಳಿರುವಾಗ. ಬಟ್ ಸಾಧ್ಯವಾದಷ್ಟು ಅದನ್ನೆಲ್ಲ ಗಮನಿಸ್ಕೊಂಡ್ರೆ ಗೊಬ್ಬರ ವೇಸ್ಟ್ ಆಗೋದಿಲ್ಲ. ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ಅಷ್ಟೊಂದು ಕೇರ್ ಮಾಡಿದ್ರೆ ಒಳ್ಳೆಯದು. ಯಾವುದೇ ಗೊಬ್ಬರ, ಸಗಣಿ ಆಗಲಿ, ಹಸು ಎಮ್ಮೆ ಆದರೂ ಪರವಾಗಿಲ್ಲ, ಹಸು ಆದರೂ ಪರವಾಗಿಲ್ಲ, ಎತ್ತುಗಳಾದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಸಗಣಿ ಗೊಬ್ಬರವನ್ನು ನಾವು ಗಿಡಗಳಿಗೆ ಬಳಸಬೇಕು. ಕೆಲವರು ಹೇಳ್ತಾರೆ, ಅಯ್ಯೋ ಎಮ್ಮೆ ಗೊಬ್ಬರ ಎಲ್ಲ ಎಮ್ಮೆ ಸಗಣಿ ಎಲ್ಲ ಬಳಸಬಾರ್ದು, ಅದೇ ಆಗಬೇಕು ಇದೇ ಆಗಬೇಕು ಅಂತ ಹೇಳ್ತಾರೆ. ಆ ಥರ ಏನು ಇಲ್ಲ. ನಮ್ಮ ಹಿಂದ್ಲವರು ಎಲ್ಲ ರೀತಿಯ ಗೊಬ್ಬರವನ್ನು ಒಂದೇ ಗುಂಡಿಯಲ್ಲಿ ಹಾಕ್ತಾಯಿದ್ರು. ಕೊಟ್ಟಿಗೆ ಗೊಬ್ಬರಗಳನ್ನು, ಹಸು ಕರು ಅಂತೇನು ಅದಕ್ಕೇನು ಸಪ್ರೇಟ್ ಏನು ಮಾಡಿರಲಿಲ್ಲ. ಎಲ್ಲ ಒಂದೇ ಗೊಬ್ಬರದ ಗುಂಡಿಯಲ್ಲಿ ಹಾಕ್ತಾಯಿದ್ವಿ. ಬಟ್ ಏನಪ್ಪ ಇತ್ತೀಚೆಗೆ ಹೇಳ್ತಾರೆ ಹಸು ಕರು ಎಮ್ಮೆ ತೊಪ್ಪೆ ಅಂತೆಲ್ಲ ಹೇಳ್ತಾರೆ. ಅದ್ರ ಬಗ್ಗೆ ನನಗಷ್ಟು ಗೊತ್ತಿಲ್ಲ. ಬಟ್ ನಾನು ಯಾವ್ದು ಸಿಗುತ್ತೆ ಅದನ್ನು ತೊಗೊಬಂದು ಹಾಕ್ತೇನೆ. ನಮ್ಮ ಮನೆ ಮುಂದೆ ಯಾವ ಗೊಬ್ಬರ ಸಿಗುತ್ತೆ, ಯಾವ ಸಗಣಿ ಸಿಗುತ್ತೆ ಅದನ್ನು ಹಾಕೋದು ನನ್ನ ಅಭ್ಯಾಸ. ನೋಡಿ, ಈ ರೀತಿ ಕಟ್ಟಿಂಗ್ಗಳು ಹಾಕಿ 1 ತಿಂಗಳಷ್ಟು ಟೈಮ್ ಆಗಿದೆ. ಇದಕ್ಕೂ ಕೂಡ ನಾನು ಫರ್ಟಿಲೈಸರ್ನ ಕೊಡ್ತಾಯಿದ್ದೀನಿ. ಈ ರೀತಿ ಕಟ್ಟಿಂಗ್ಗಳಿಗೂ ಕೂಡ ನಾವು ಆರಾಮಾಗಿ ಗೊಬ್ಬರಗಳನ್ನು 1 ತಿಂಗಳಾದ ನಂತರ ನಾವು ಕೊಡ್ಬೋದು. ಗೊಬ್ಬರ ಕೊಡಬೇಕಾದ್ರೆ ನಾವು ಪಾಲಿಸಬೇಕಾದದ್ದು, ಪಾಟ್ಗೆ ನೀರು ಹಾಕಿರಬಾರ್ದು, ಪಾಟ್ ಸಾಧ್ಯವಾದಷ್ಟು ಡ್ರೈ ಆಗಿರಬೇಕು, ಮತ್ತು ಈ ರೀತಿ ಕಳೆ ಎಲ್ಲ ಬೆಳೆದಿರಬಾರ್ದು ಪಾಟ್ಗಳಲ್ಲಿ. ಆಗ ನಮಗೆ ಒಳ್ಳೆ ರಿಸಲ್ಟ್ ಬೇಗ ಸಿಗುತ್ತೆ. ಪಾಟ್ನ ಯಾವಾಗಲೂ ಕಳೆ ಇಲ್ಲದಂತೆ ನೋಡ್ಕೋಬೇಕು. ಬಟ್ ಈಗ ಸೆಕೆ ಆಗಿರೋದ್ರಿಂದ ಸ್ವಲ್ಪ ಪಾಟ್ಗೆ ಬಿಸಿ ಆಗೋದಿರ್ಬೋದು, ಮಣ್ಣು ಡ್ರೈ ಆಗೋದಿರ್ಬೋದು, ಇವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡುತ್ತೆ ಅಂತೇಳಿ ನಾನೇ ಸ್ವಲ್ಪ ಈ ರೀತಿ ಗಿಡಗಳನ್ನ ಬೆಳೆಸಿರ್ತೀನಿ. ನೋಡಿ, ಎಲ್ಲ ರೀತಿಯ ಗಿಡಗಳಿಗೂ, ದಾಸವಾಳಗಳಂತೂ ತುಂಬ ಫೇವರೇಟು ಸಗಣಿ ಗೊಬ್ಬರ ಅಂದರೆ. ಸಗಣಿ ಗೊಬ್ಬರ ಒಂದು ರೀತಿ NPK ರೀತಿ ಕೆಲಸ ಮಾಡುತ್ತೆ. ಗಿಡಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ಒದಗಿಸುತ್ತೆ. ಪೊಟ್ಯಾಷ್ ಇದೆ, ರಂಜಕ ಇದೆ, ನೈಟ್ರೋಜನ್ ಇದೆ, ಹೀಗೆ ಅನೇಕ ರೀತಿಯ ಪೋಷಕಾಂಶಗಳನ್ನು ಸಗಣಿ ಗೊಬ್ಬರ ಹೊಂದಿದೆ. ಎಷ್ಟು ಚಿಕ್ಕ ಗಿಡ ಇರಲಿ, ದೊಡ್ಡ ಗಿಡ ಇರಲಿ, ಎಲ್ಲದಕ್ಕೂ ಕೂಡ ಸಗಣಿ ಗೊಬ್ಬರ ಅತ್ಯುತ್ತಮವಾದ ಕೆಲಸವನ್ನು ಮಾಡುತ್ತೆ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಗಿಡಗಳಿರಲಿ, ಎಲ್ಲದಕ್ಕೂ ಕೂಡ ಸಗಣಿ ಗೊಬ್ಬರವನ್ನು ಕೊಡಿ. ಎಲ್ಲವೂ ಅತ್ಯುತ್ತಮ ಬೆಳವಣಿಗೆಯನ್ನು ಕಾಣ್ಬೋದು. ನಾನು ಅವತ್ತೊಂದು ಸರಿ ಮಲ್ಲಿಗೆ ಗಿಡವನ್ನು ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೆ. ನೋಡಿ, ಅಷ್ಟು ಬೇಗ ಎಲ್ಲ ಗೊಂಚಲುಗಳಲ್ಲೂ ಹೂವು ಮೊಗ್ಗು ಎಲ್ಲವೂ ಶುರುವಾಗಿದೆ. ಚಿಕ್ಕ ಚಿಕ್ಕ ಗಿಡಗಳಲ್ಲಿಯೂ ನೋಡಿ ಹೂ ಬಿಡೋದಕ್ಕೆ ಆರಂಭಗೊಂಡಿದೆ. ಅಂದರೆ ಇದನ್ನೆಲ್ಲ ನೋಡಿದಾಗ ಅನ್ಸೋದೇನು ಹೇಳಿ, ನಾವು ಕರೆಕ್ಟಾಗಿ ನಮ್ಮ ಗಿಡಗಳನ್ನು ನಾವು ಮ್ಯಾನೇಜ್ ಮಾಡ್ತಾಯಿದ್ದೀವಿ, ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ನಾವು ಒದಗಿಸ್ತಾ ಇದ್ದೀವಿ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ನಾನು ಏನು ಹೇಳ್ತೀನಿ, ಯಾವ ರೀತಿ ಫರ್ಟಿಲೈಸರ್ ಹೇಳ್ತೀನಿ ಅದನ್ನೆಲ್ಲ ನೀವು ಫಾಲೋ ಮಾಡಿ. ಆಗ ಒಳ್ಳೆಯ ಫಲಿತಾಂಶಗಳನ್ನು ನೀವು ಕೂಡ ಪಡಿಬಹುದು. ಒಂದು ವೇಳೆ ಹೀಗೆ ತಯಾರಾದಂತಹ ಗೊಬ್ಬರವನ್ನು ಅಂದುಕೊಂಡಂತಹ ದಿನಗಳಲ್ಲಿ ನಮಗೆ ಕೊಡೋಕ್ಕಾಗಲಿಲ್ಲ ಅಂದರೆ 10-12 ದಿನಗಳವರೆಗೂ ಕೂಡ ನಾವು ಈ ಗೊಬ್ಬರವನ್ನು ಇಟ್ಟಿದ್ದು ನಾವು ಗಿಡಗಳಿಗೆ ಕೊಡ್ಬೋದು. ಅಂತಹ ಸಂದರ್ಭದಲ್ಲಿ ನಾವು ಏನನ್ನು ಫಾಲೋ ಮಾಡಬೇಕಂದ್ರೆ, ಈ ಲಿಕ್ವಿಡ್ಗೆ ನೀರನ್ನ ನಾವು ಹೆಚ್ಚು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಯಾಕೆಂದರೆ ಈ ಗೊಬ್ಬರ ಇಟ್ಟಷ್ಟು ಸೂಕ್ಷ್ಮಜೀವಿಗಳು ಅಥವಾ ಒಳ್ಳೆ ಗುಡ್ ಬ್ಯಾಕ್ಟೀರಿಯಾಸ್ಗಳು ಜಾಸ್ತಿ ಆಗ್ತವೆ. ಆಗ ಗುಡ್ ಬ್ಯಾಕ್ಟೀರಿಯಾಸ್ ಜಾಸ್ತಿ ಆದಷ್ಟು ನಾವು ನೀರನ್ನ ಆ್ಯಡ್ ಮಾಡಬೇಕಾಗುತ್ತೆ. ಯಾಕೆಂದರೆ ತುಂಬ ಅತಿ ಹೆಚ್ಚು ಬ್ಯಾಕ್ಟೀರಿಯಾಗಳು ಆದಾಗ ಗಿಡ ಕೂಡ ತಡ್ಕೊಳ್ಳದೆ ಸಾಯುವಂತಹ ಸ್ಥಿತಿನ ತಲುಪೋದು. ಅದಕ್ಕೆ ಹಾಗೆಲ್ಲ ಆಗಬಾರ್ದು ಅಂದರೆ ನಾವು ಈ ಗೊಬ್ಬರಕ್ಕೆ ದಿನಗಳು ಹೆಚ್ಚಾದಂತೆ ನೀರನ್ನು ನಾವು ಕ್ಯಾನ್ಗೆ ಬೆರೆಸ್ಕೊಳ್ಳುವಾಗ ಗೊಬ್ಬರದ ಪ್ರಮಾಣವನ್ನು ಕಡಿಮೆ ಮಾಡಿ ನೀರಿನ ಪ್ರಮಾಣವನ್ನು ನಾವು ಹೆಚ್ಚು ಹಾಕ್ಕೊಳ್ಬೇಕಾಗುತ್ತೆ. ಫರ್ಟಿಲೈಸರ್ನ ನಾನು ಆಲ್ಮೋಸ್ಟ್ ಎಲ್ಲ ಗಿಡಗಳಿಗೂ ಕೊಡ್ತೇನೆ. ನೋಡಿ, ಇವಾಗ ಜೆರೇನಿಯಮ್ಗೆ ಕೊಡ್ತಾಯಿದ್ದೀನಿ, ಹಾಗೆ ಕನಕಾಂಬರಕ್ಕೆ ಕೊಡ್ತಾಯಿದ್ದೀನಿ, ಇಲ್ಲೇ ರೋಸ್ ಪ್ಲ್ಯಾಂಟ್ ಇದೆ, ಶೋ ಪ್ಲ್ಯಾಂಟ್ಸ್ಗಳಿದೆ. ಹೀಗೆ ಎಲ್ಲ ಗಿಡಗಳಿಗೂ ನಾನು ಈ ಫರ್ಟಿಲೈಸರ್ನ ಕೊಡ್ತೇನೆ. ಇಂಥದ್ದು ಕೊಡ್ತೀನಿ, ಇಂಥದ್ದು ಕೊಡಲ್ಲ ಅಂತೇನಿಲ್ಲ. ಯಾಕೆಂದರೆ ಎಲ್ಲ ಗಿಡಗಳಿಗೂ ಸಗಣಿ ಗೊಬ್ಬರ ಅಂದರೆ ತುಂಬ ಇಷ್ಟ. ಸಕುಲೆಂಟ್ಸ್ ಇರ್ಬೋದು,
ಕ್ಯಾಕ್ಟಸ್ ಇರ್ಬೋದು, ಎಲ್ಲ ಶೋ ಪ್ಲ್ಯಾಂಟ್ಸ್ಗಳು ಎಲ್ಲದಕ್ಕೂ ಕೊಡ್ತೇನೆ. ಎಷ್ಟೊಂದು ಕ್ಯಾಕ್ಟಸ್ ಇದೆ ಈ ಪಾಟಲ್ಲಿ. ಹಾಗೆ ಜೇಡ್ ಪ್ಲ್ಯಾಂಟ್ಗಳಿಗೂ ಕೂಡ ಸಗಣಿ ಗೊಬ್ಬರವನ್ನು ಕೊಡ್ಬೋದು. ನೋಡಿ, ಈ ರೀತಿಯ ಎಲ್ಲ ಗಿಡಗಳಿಗೂ ಕೊಡ್ತೇನೆ. ನೋಡಿ, ಇದಕ್ಕೂ ತುಂಬ ಇಷ್ಟ. ಈ ಗೊಬ್ಬರ ಕೊಟ್ಟ ಮೇಲೆ ಈ ಗಿಡಗಳು ಇಷ್ಟು ಚೆನ್ನಾಗಿ ಆಗಿದ್ದು. ಪೀಸ್ ಲಿಲ್ಲಿಗಂತೂ ತುಂಬ ಇಷ್ಟ. ಈ ಗೊಬ್ಬರ ಒಳ್ಳೆ NPK ರೀತಿ ಕೆಲಸ ಮಾಡುತ್ತೆ. ಮ್ಯಾಂಗೋ ಪ್ಲ್ಯಾಂಟ್ ಇರ್ಬೋದು ಅಥವಾ ಶೋ ಪ್ಲ್ಯಾಂಟ್ಸ್ ಎಲ್ಲದಕ್ಕೂ ಕೂಡ ಕೊಡ್ತಾಯಿದ್ದೇನೆ. ಸಗಣಿ ಗೊಬ್ಬರ ಮಣ್ಣನ್ನು ಜೀವಂತವಾಗಿ ಇರಿಸುತ್ತೆ, ಮಣ್ಣಿನಲ್ಲಿ ಉತ್ತಮವಾದ ಆರೋಗ್ಯವನ್ನು ಕಾಪಾಡುತ್ತೆ. ಹಾಗೆ ನಮ್ಮ ಹಿಂದಿನವರು, ಇವತ್ತಿನ ಕಾಲದವ್ರು ಹೇಳ್ತಾರೆ ಸಗಣಿಲಿ ಬೇಕಾದಷ್ಟು ಕೋಟ್ಯಾಂತರ ಬ್ಯಾಕ್ಟೀರಿಯಾಗಳಿವೆ ಅಂತೇಳಿ ಹೇಳ್ತಾರೆ. ಆದರೆ ನಮ್ಮ ಹಿಂದಿನವರು ಅವರ ಅನುಭವದಿಂದಲೇ ಹೇಳ್ತಿದ್ರು, ಕೊಟ್ಟಿಗೆ ಗೊಬ್ಬರ ತುಂಬ ಶ್ರೇಷ್ಠ, ಬೆಳವಣಿಗೆಗೆ ಕೃಷಿಯಲ್ಲಿ ಅತ್ಯುತ್ತಮ ಸ್ಥಾನವನ್ನು ಪಡ್ಕೊಂಡಿದೆ ಅಂತೇಳಿ ನಮ್ಮ ಹಿಂದಿನವರು ತಮ್ಮ ಅನುಭವದಿಂದಲೇ ಹೇಳ್ತಾಯಿದ್ರು. ಇಷ್ಟೆಲ್ಲ ಒಳ್ಳೆಯ ಗುಣಗಳನ್ನು ಹೊಂದಿರುವಂತಹ ಸಗಣಿ ಗೊಬ್ಬರವನ್ನು ಗಿಡಗಳಿಗೆ ಹೇಗೆಲ್ಲ ಬಳಸ್ಬೋದು ಅಂತೇಳಿ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ. ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ವಿಡಿಯೋವನ್ನು ನಾನು ಎಂಡ್ ಮಾಡ್ತಾಯಿದ್ದೇನೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.